press the bell icon on the YouTube app and never miss another update. Hello students, let us continue our discussion in basic geometrical idea. Today we will learn some new concepts. Like yesterday's class you have learned about triangles. Triangle is one of the polygon. Today also we will learn one of the polygon, that is quadrilateral. See, it is quadrilateral. Learn the pronunciation also. Quadrilateral. You already learnt what is triangle. Similarly, triangle definition is a polygon having three sides, isn't it? A polygon having three sides. Similarly for quadrilateral, a polygon having four sides. It is also a type of polygon. See, a polygon having four sides is called quadrilateral. ಅಂದರೆ ಯಾವುದಾದ್ರೂ ಪಾಲಿಗನ್ಗೆ ಫೋರ್ ಸೈಡ್ಸ್ ಇದ್ದರೆ ನಾವೇನಂತ ಕರಿತೀವಿ, ಅದನ್ನ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. So you might have learned in your previous classes about square and rectangle, isn't it? A square has how many sides? Square has four sides, isn't it? Square means all sides should be equal. How many sides it has? 1, 2, 3, 4. So you can call square is a quadrilateral, isn't it? So you can call rectangle is also a polygon. Why? Because in rectangle opposite sides are equal, but it also contains four sides, isn't it? Four sides ಇದೆ. Four sides ಯಾವುದಕ್ಕೆ ಇರುತ್ತೆ, ಅದು ಯಾವುದು ರೆಕ್ಟ್ಯಾಂಗಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ರಾಂಬಸ್ ಆಗಿರ್ಬೋದು, ಎಲ್ಲ ಯಾವ್ದು ಫೋರ್ ಸೈಡ್ಸ್ ಇರುತ್ತೋ ಅದನ್ನೆಲ್ಲದನ್ನು ನಾವು ಏನಂತ ಕರಿತೀವಿ, ಕ್ವಾಡ್ರಿಲ್ಯಾಟ್ರಲ್. ಬೇಸಿಕ್ ಥಿಂಗ್ ಏನು ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಫೋರ್ ಸೈಡ್ಸ್ ಇರೋವಂಥದ್ದು. ಸೊ you can write like this also. Here it also has four sides, so you can call this as a quadrilateral. Is it clear? So a polygon having four sides is called quadrilateral. ಈ ಡೆಫಿನೇಷನ್ ಏನು, ಅದರ ಮೀನಿಂಗ್ ಏನು ಅಂತ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ. ಇಸ್ ಇಟ್ ಕ್ಲಿಯರ್? ಸೊ ಯು ಕ್ಯಾನ್ ಕಾಲ್ ಸ್ಕ್ವೇರ್, ರೆಕ್ಟ್ಯಾಂಗಲ್ಸ್ ಆರ್ ಕ್ವಾಡ್ರಿಲ್ಯಾಟರಲ್ಸ್. ನೀವು ಟ್ರಯಾಂಗಲಲ್ಲಿ ಒಂದು ಬರುತ್ತೆ ನಮಗೆ, ಸ್ಕ್ವೇರಲ್ಲಿ ಕ್ವಾಡ್ರಿಲ್ಯಾಟ್ರಲಿಗೆ ಸ್ಕ್ವೇರ್ನ ನಾವು ಎಕ್ಸಾಂಪಲಾಗಿ ಕೊಡ್ಬೋದು, ರೆಕ್ಟ್ಯಾಂಗಲ್ನ ಎಕ್ಸಾಂಪಲಾಗಿ ಕೊಡ್ಬೋದು. ಸೊ ಹಿಯರ್ ವಿ ಕ್ಯಾನ್ ಸ್ಟಡಿ ದ ಸೈಡ್ಸ್ ಆ್ಯಂಡ್ ಸೈಡ್ಸ್ ಡಯಾಗ್ನಲ್ಸ್ ಹಿಂಗೆ ಡ್ರಾ ಮಾಡೋದಾಗಿರ್ಬೋದು, ಅಡ್ಜಸೆಂಟ್ ಸೈಡ್ಸ್, ಅಡ್ಜಸೆಂಟ್ ಆ್ಯಂಗಲ್ಸ್, ಆಪೋಸಿಟ್ ಸೈಡ್ಸ್ ಆ್ಯಂಡ್ ಆಪೋಸಿಟ್ ಆ್ಯಂಗಲ್ಸ್, ಇದೆಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ನೀವು ಆಲ್ರೆಡಿ ಅಡ್ಜಸೆಂಟ್ ಸೈಡ್ ಅಂದರೆ ಏನು ಅಂತ ಡೆಫಿನೇಷನ್ ಕಲ್ತಿದ್ದೀರಿ, ಅದು ಬೇಸಿಕ್ ಡೆಫಿನೇಷನ್ಸ್. ನಮಗೆ ಯಾವ್ದ್ಯಾವ್ದಕ್ಕೆ ಬೇಕೋ ಆವಾಗ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ you have to learn all the definition from the day 1 which we have studied in basic geometrical ideas. They are very basic definitions. It will be very useful for your next classes, isn't it? So let us start. You can name this polygon with any alphabets. Let us give P, Q, R, S. This is a quadrilateral. Why? Because it has four sides. Let us write sides. What are sides? Sides means line segments forming a polygon. ಯಾಕೆ ನಾನು ಪದೇ ಪದೇ ಡೆಫಿನೇಷನಿಂದ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಷ್ಟು ಸಲ ಡೆಫಿನೇಷನ್ ರಿಪೀಟ್ ಮಾಡ್ತೀನೋ ಅಷ್ಟು ಸಲ ನೀವು ಡೆಫಿನೇಷನ್ನ ರಿಕಾಲ್ ಮಾಡ್ತೀರಾ, ನಿಮಗೆ ಡೆಫಿನೇಷನ್ನ ಮೀನಿಂಗ್ ಗೊತ್ತಾಗಲಿ ಅಂತ. ಸೊ ಲೈನ್ ಸೆಗ್ಮೆಂಟ್ ಫಾರ್ಮಿಂಗ್ ಎ ಪಾಲಿಗನ್ ಆರ್ ಕಾಲ್ಡ್ ಸೈಡ್ಸ್. ಇಲ್ಲಿ ಯಾವ್ದಾವ್ದು ಲೈನ್ ಸೆಗ್ಮೆಂಟ್ಸ್ ಇದೆ, ಪಿ ಕ್ಯೂ ಬಾರ್, ಕ್ಯೂ ಆರ್ ಬಾರ್ and RS bar and SP bar.
are sides, isn't it? They are sides of quadrilateral. ಆ್ಯಂಗಲ್ಸ್ ಅಂದರೆ ಗೊತ್ತಿದೆ ನಿಮಗೆ, ಆ್ಯಂಗಲ್ಸ್ ಎಲ್ಲಿ ಫಾರ್ಮ್ ಆಗುತ್ತೆ, ವೆನ್ ಟು ರೇಸ್ ಮೀಟ್ ಅಟ್ ಒನ್ ಪಾಯಿಂಟ್. ಅಂದರೆ ಸಿ ಹಿಯರ್ ಎಲ್ಲಿ ವರ್ಟೆಕ್ಸ್ ಫಾರ್ಮ್ ಆಗಿದೆ ಅಲ್ವ, ಪಿ ಕ್ಯೂ ಆರ್ ಎಸ್, ಇಲ್ಲೆಲ್ಲ ಜಾಯ್ನಿಂಗ್ ಪಾಯಿಂಟ್ಸಲ್ಲೆಲ್ಲ ನಮಗೆ ವರ್ಟೆಕ್ಸ್ ಇದೆ, ಆ ಜಾಯ್ನಿಂಗ್ ಪಾಯಿಂಟ್ಸಲ್ಲಿ ಎಲ್ಲನೂ ನಮಗೆ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ಆ್ಯಂಗಲ್ ಪಿ, ಆ್ಯಂಗಲ್ ಕ್ಯೂ, ಆ್ಯಂಗಲ್ ಆರ್, ಆ್ಯಂಗಲ್ ಎಸ್, ದೀಸ್ ಆರ್ ಆ್ಯಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಕ್ವಾಡ್ರಿಲ್ಯಾಟ್ರಲ್ ಅಂದರೆ 4 ಸೈಡ್ಸ್ ಇರುತ್ತೆ, ನಮಗೆ 4 ಆ್ಯಂಗಲ್ಸ್ ಇರುತ್ತೆ ಆ್ಯಂಡ್ 4 ವರ್ಟೆಕ್ಸ್ ಆಬ್ವಿಯಸ್ಲಿ. ಸೊ ಲೆಟ್ ಅಸ್ ರೈಟ್ ದ ಆ್ಯಂಗಲ್ಸ್. ಫಸ್ಟ್ ವಿ ವಿಲ್ ರೈಟ್ ಆ್ಯಂಗಲ್ ಫಾರ್ ಪಿ. ಆ್ಯಂಗಲ್ ಫಾರ್ ಪಿ ಬರೀಬೇಕು ಅಂದರೆ ನಮಗೆ ಪಿ ಮಿಡಲಲ್ಲಿ ಬರಬೇಕು. ರಿಮೆಂಬರ್ ದಟ್ ಪಾಯಿಂಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ ಎಸ್ ಪಿ ಕ್ಯೂ ಮೀನ್ಸ್ ವಿ ಆರ್ ರೈಟಿಂಗ್ ಫಾರ್ angle P. This is one angle. Now let us write for Q. P Q R. This is the angle 2. After Q, let us write for R. Q R S. Q R S. And the last angle is S. ಆರ್ ಎಸ್ ಪಿ. ಯಾವ ಪಾಯಿಂಟಲ್ಲಿ ಆ್ಯಂಗಲ್ನ ಬರಿತೀರೋ ಅದನ್ನ ನಾವು ಸೆಂಟರಿಗೆ ಬರಿಬೇಕು. ಆರ್ ಎಸ್ ಪಿ, ದೀಸ್ ಆರ್ ಆ್ಯಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್. Now let us write adjacent sides and adjacent angles. What are adjacent sides? Adjacent sides ಅಂದರೆ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ನಮಗೇನಾಗುತ್ತೆ, ಎಂಡ್ ಪಾಯಿಂಟ್ಸ್, ಇಲ್ಲಿ ಒಂದೇ ಎಂಡ್ ಪಾಯಿಂಟಿನ 2 ಸೈಡ್ಸ್ ಇರುತ್ತೆ ಅಲ್ವಾ, ಒಂದೇ ಪಾಯಿಂಟ್ನ 2 ಸೈಡ್ಸ್ನ ನಾವೇನಂತ ಹೇಳ್ತೀವಿ, ಅಡ್ಜಸೆಂಟ್ ಸೈಡ್ಸ್ ಅಂತ ಹೇಳ್ತೀವಿ. ಸೊ ಅಡ್ಜಸೆಂಟ್ ಸೈಡ್ಸ್ ಅಂದರೆ ನಮಗೆ ಪಕ್ಕದಲ್ಲಿ ಅಕ್ಕಪಕ್ಕ ಇರೋ ಸೈಡ್ಸ್ನ ನಾವು ಅಡ್ಜಸೆಂಟ್ ಸೈಡ್ಸ್ ಅಂತ ಕರಿತೀವಿ. ಸೊ ಯು ಕ್ಯಾನ್ ಕಾಲ್ ಪಿ ಕ್ಯೂ ಆ್ಯಂಡ್ ಪಿ ಎಸ್ ಆರ್ adjacent sides and QR and RS are adjacent side. adjacent sides ಹೇಳಬೇಕಾದ್ರೆ ಪೇರಲ್ಲೇ ಹೇಳ್ತೀವಿ ನಾವು. ಪಿ ಕ್ಯೂನ ತೊಗೊಂಡ್ರೆ ನಮಗೆ ಕ್ಯೂ ಆರ್ ಕೂಡ ಅಡ್ಜಸೆಂಟೇ ಆಗುತ್ತೆ, ಪಿ ಎಸ್ ಕೂಡ ಅಡ್ಜಸೆಂಟೇ ಆಗುತ್ತೆ, ಇಸ್ಂಟ್ ಇಟ್? ಪಿ ಕ್ಯೂನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ರಿಪೀಟ್, ಕ್ಯೂ ಆರ್ ಕೂಡ ಅದ್ರ ಪಕ್ಕದ್ದೇ, ಪಿ ಎಸ್ ಕೂಡ ಅದ್ರ ಪಕ್ಕದೇ. ನೀವು ಯಾವುದಾದ್ರೂ ಬರಿಬೋದು, ಕಂಡೀಷನ್ ಇಲ್ಲ ಇದಕ್ಕಿದೇ ಬರಿಬೇಕು ಇದೇ ಬರಿಬೇಕು, ಯಾವುದಾದ್ರೂ ಒಂದು ಪೇರ್ನ ತಗೊಳ್ಳೋಣ. ಸೊ ಲೆಟ್ ಅಸ್ ಟೇಕ್ ದಿಸ್ ಪೇರ್ PQ and QR. This is one pair and PS and SR, isn't it? PS and SR. Or adjacent sides. So now let us write opposite sides. ಆಪೋಸಿಟ್ ಅಂದರೆ ನಿಮಗೆ ಎಲ್ರಿಗೂ ಮೀನಿಂಗ್ ಗೊತ್ತಿದೆ ಅಲ್ಲ, ನಮ್ಮ ಆಪೋಸಿಟ್ ಅಂದರೆ ನಮ್ಮ ಎದುರುಗಡೆ ಇರೋ ಅಂಥದ್ದನ್ನು ಆಪೋಸಿಟ್ ಅಂತ ಹೇಳ್ತೀವಿ. ಇನ್ ದ ಪಾಲಿಗನ್ ಇನ್ ದಿಸ್ ಕ್ವಾಡ್ರಿಲ್ಯಾಟ್ರಲ್ ಲೆಟ್ ಅಸ್ ಸಿ ವಾಟ್ ಆರ್ ಆಪೋಸಿಟ್ ಸೈಡ್ಸ್. ಆಪೋಸಿಟ್ ಸೈಡ್ಸ್ ಅಂದರೆ ಈಗ ಇಫ್ ಯು ಕನ್ಸಿಡರ್ ಪಿ ಕ್ಯೂಗೆ ಆಪೋಸಿಟ್ ಇರೋಂಥ ಸೈಡ್ ನಮಗೆ ಯಾವುದು? ಎಸ್ ಆರ್ 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 ಎಸ್. ಯು ಕ್ಯಾನ್ ಕಾಲ್ ಪಿ ಕ್ಯೂ ಆರ್ ಕ್ಯೂ ಪಿ. either you can call it as PQ or QP, both are same. ಇಲ್ಲೂ ಅಷ್ಟೇ ಎಸ್ ಆರ್ ಅಂತಲೂ ಕಾಲ್ ಮಾಡ್ಬೋದು ನೀವು, ಆರ್ ಎಸ್ ಅಂತಲೂ ಹೇಳ್ಬೋದು. ಸೊ ದೀಸ್ ಟು ಆರ್ ಆಪೋಸಿಟ್ ಸೈಡ್ಸ್, ಪಿ ಕ್ಯೂ ಆ್ಯಂಡ್ ಆರ್ ಎಸ್. ದೀಸ್ ಆರ್ ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್. ಸಿಮಿಲರ್ಲಿ ಕ್ಯೂ ಆರ್, ನೀವು ಕ್ಯೂ ಆರ್ನ ಕನ್ಸಿಡರ್ ಮಾಡಿದ್ರೆ ನಮಗೆ ಪಿ ಎಸ್ ಈಸ್ ಆ್ಯನ್ ಆಪೋಸಿಟ್ ಸೈಡ್. ಈ ಸೈಡ್ಗೆ ಇದು ಆಪೋಸಿಟ್ ಸೈಡ್ ಆಗುತ್ತೆ, ಇಸ್ಂಟ್ ಇಟ್? ಸೊ PQ, RS or SR and QR and PS.
but are opposite sides. Don't get confused between opposite and adjacent side. First, clearly differentiate what is adjacent and what is opposite, isn't it? So let us learn what are adjacent angles and opposite angles. ಈಗ ಸೈಡ್ಸ್ ನೋಡಿದ್ದೀವಿ, adjacent sides ನೋಡಿದ್ದೀವಿ, opposite sides ನೋಡಿದ್ದೀವಿ. Let us learn about adjacent angles and opposite angles. So angles na ತಗೊಳ್ಳೋಣ. ಫಸ್ಟು opposite angles or adjacent angles. You can take any angles. So adjacent ಅಂದರೆ ನಾವು ಅಕ್ಕಪಕ್ಕದಲ್ಲಿರೋ angles ಅಂತ ಹೇಳ್ತೇವಲ್ವಾ. See, angle P and angle Q are adjacent angles. Or you can take ಪಿಗೆ ನಮಗೆ ಕ್ಯೂ ಅಡ್ಜಸೆಂಟ್ ಆಗುತ್ತೆ ಮತ್ತು ಪಿಗೆ ಎಸ್ ಕೂಡ ಅಡ್ಜಸೆಂಟ್ ಆಗುತ್ತೆ. ಯಾವುದಾದ್ರೂ ಒಂದು ತಗೊಂಡು ಬರೆಯೋಣ. ಸೊ ಪಿಗೆ ಕ್ಯೂನ ಅಡ್ಜಸೆಂಟ್ ತಗೊಳ್ಳೋಣ. ಐದರ್ ಯು ಕ್ಯಾನ್ ಟೇಕ್ ಎಸ್ ಆಲ್ಸೋ, ನೋ ಪ್ರಾಬ್ಲಮ್. ಸೊ ಪಿಗೆ ಕ್ಯೂ ಅಡ್ಜಸೆಂಟ್ ಆಗುತ್ತೆ. ಹಿಯರ್ ಆರ್ಗೆ ನಾವು ಎಸ್ನ ತೊಗೋಬೋದು, ಎಸ್ ಆದರೂ ತೊಗೋಬೋದು, ಕ್ಯೂ ಆದರೂ ತೊಗೋಬೋದು. ಲೆಟ್ ಅಸ್ ಟೇಕ್ ಆರ್ ಆ್ಯಂಡ್ ಎಸ್ ಆರ್ ಅಡ್ಜಸೆಂಟ್ ಆ್ಯಂಗಲ್ಸ್, ಪಿ ಆ್ಯಂಡ್ ಕ್ಯೂ ಆರ್ ಅಡ್ಜಸೆಂಟ್ ಆ್ಯಂಗಲ್ಸ್, isn't it? So let us write now. Angle P na ಹೆಂಗೆ ಬರಿತೀರಿ? Angle P ಅಂದರೆ P ಮಿಡಲಿಗೆ ಬರಬೇಕು. So you can write it like this: S P Q. This is angle P and Q. Now let us write for Q, P Q R. P Q R adjacent angles. I'll write for one angle. You can try for more adjacent angles. So you try adjacent angles. Now let us learn about opposite angles. Opposite angles ಅಂದರೆ ಆಪೋಸಿಟ್ ಇರೋವಂಥದ್ದು. ಈಗ ನಮಗೆ ಕ್ಯೂ ತೊಗೊಳ್ರಿ, ಕ್ಯೂಗೆ ಎಸ್ ಆಪೋಸಿಟ್ ಆಗುತ್ತೆ. ಅಡ್ಜಸೆಂಟಲ್ಲಿ ನಿಮಗೆ ಎರಡೆರಡು ಪಾಸಿಬಿಲಿಟೀಸ್ ಇರುತ್ತೆ. ಆಪೋಸಿಟಲ್ಲಿ ಒಂದೇ, ಕ್ಯೂಗೆ ಎಸ್ಸೇ ಆಪೋಸಿಟ್ ಆಗುತ್ತೆ, ಎಸ್ಗೆ ಕ್ಯೂವೇ ಆಪೋಸಿಟ್ ಆಗುತ್ತೆ. ಪಿಗೆ ನಮಗೆ ಆರ್ ಆಪೋಸಿಟ್ ಆಗುತ್ತೆ, ಆರ್ ತೊಗೊಂಡ್ರೆ ಪಿನೇ ಆಪೋಸಿಟ್ ಆಗುತ್ತೆ. ಸೊ ಲೆಟ್ ಅಸ್ ರೈಟ್ ಎಸ್ ಪಿ ಕ್ಯೂ. ಪಿ ಸೆಂಟರಿಗೆ ಬಂದಿದೆ ಅಲ್ವಾ, ಪಿಗೆ ಆಪೋಸಿಟ್ ಯಾವುದು? ಆರ್. ಸೊ ಆರ್ ಸೆಂಟರಿಗೆ ಬರೋ ಥರ ಬರೀಬೇಕು. ಕ್ಯೂ ಆರ್ ಎಸ್, ಕ್ಯೂ ಆರ್ ಎಸ್ ಆರ್ ಆಪೋಸಿಟ್ ಆ್ಯಂಗಲ್ಸ್. ನಾನು ಎಕ್ಸಾಂಪಲಲ್ಲಿ ಒಂದು ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ ತೋರಿಸಿದ್ದೀನಿ, ಒಂದು ಪೇರ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ ತೋರಿಸಿದ್ದೀನಿ. ನೀವು ಇದೇ ಥರ ಇನ್ನೂ ಪಾಸಿಬಲ್ ಆ್ಯಂಗಲ್ಸ್ ಇದೆ, ನೀವು ಅದನ್ನ ಟ್ರೈ ಮಾಡ್ಬೋದು, isn't it? So is it clear? Let us start exercise problems now based on the concept quadrilateral. You already now it is clear that what is the definition of quadrilateral. A polygon having four sides is called quadrilateral, and what are the how to write side, angle and opposite sides, opposite angles. Is it clear? So let us take the exercise now. Exercise 4.5, page number 82. Draw a rough sketch. 4.5 first question. Draw a rough sketch of quadrilateral PQRS. Draw its diagonals. Name them. Is the meeting point of diagonals in the interior or exterior of quadrilateral. ನಾವೀಗ ಒಂದೊಂದೇ ಪಾರ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಸಾಲ್ವ್ ಮಾಡ್ತಾ ಹೋಗೋಣ. ಡ್ರಾ ಎ ರಫ್ ಸ್ಕೆಚ್ ಆಫ್ ಕ್ವಾಡ್ರಿಲ್ಯಾಟರಲ್. ರಫ್ ಸ್ಕೆಚ್ ಅಂದರೆ
ವಿತೌಟ್ ಮೆಷರಿಂಗ್, ನಾಟ್ ವಿತೌಟ್ ಯೂಸಿಂಗ್ ಸ್ಕೇಲ್, ಸ್ಕೇಲ್ ಯೂಸ್ ಮಾಡದೆ ಬರೆಯೋದು ಅಲ್ಲ, ವಿತೌಟ್ ಮೆಷರ್ಮೆಂಟ್ನ ನಾವು ಬರೆಯೋದನ್ನ ರಫ್ ಸ್ಕೆಚ್ ಅಂತ ಹೇಳ್ತೀವಿ. ಸೊ ಡ್ರಾ ಎ ರಫ್ ಸ್ಕೆಚ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿದ್ದಾರೆ. ಒಂದು ಕ್ವಾಡ್ರಿಲ್ಯಾಟ್ರಲ್ನ ಬರೀತೀರಿ. ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಎ ಪಾಲಿಗನ್ ಹ್ಯಾವಿಂಗ್ 4 ಸೈಡ್ಸ್. ಈ ಪಾಲಿಗನಿಗೆ 4 ಸೈಡ್ಸ್ ಇದೆ ಅಲ್ವಾ. ಸೊ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಯಿತು. ಅದಕ್ಕೆ PQRS ಅಂತ ನೇಮ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ PQRS. ಡ್ರಾ ಇಟ್ಸ್ ಡಯಾಗನಲ್ಸ್. ಡಯಾಗನಲ್ಸ್ ಡ್ರಾ ಮಾಡೋದು ಗೊತ್ತಿದೆ ಅಲ್ಲ. ಹೇಗೆ ಡ್ರಾ ಮಾಡೋದು ಡಯಾಗನಲ್ಸ್ನ? ನಾನ್ ಅಡ್ಜಸೆಂಟ್ ಸೈಡ್ಸ್ನ ನಾವು ಜಾಯಿನ್ ಮಾಡಬೇಕು ಲೈನ್ ಸೆಗ್ಮೆಂಟಿಂದ. ಸೊ ಅದನ್ನ ನಾವೇನಂತ ಹೇಳ್ತೀವಿ? ಡಯಾಗನಲ್. ಸಿ ಫಾರ್ P, Q ಆ್ಯಂಡ್ S ಆರ್ ಅಡ್ಜಸೆಂಟ್. Q ಆ್ಯಂಡ್ S ಅಡ್ಜಸೆಂಟ್ ಇದೆ. ನಾನ್ ಅಡ್ಜಸೆಂಟ್ ಇರೋದು ಯಾವುದು ನಮಗೆ? R ಒಂದೇ. R ಮಾತ್ರ ನಾನ್ ಅಡ್ಜಸೆಂಟ್ ಇದೆ. ಸೊ ಇವೆರಡನ್ನ ಜಾಯಿನ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಡಯಾಗನಲ್. Recall the definition of diagonal. The line segment joining non-adjacent vertex. ಇಲ್ಲಿ non-adjacent vertex ಯಾವುದಾಗುತ್ತೆ? P and R. So this is a diagonal. PR is a diagonal. And one more, you can take Q. For Q, P and R are adjacent sides, adjacent vertex. ನಾವು ಡಯಾಗನಲ್ ಅಂದರೆ ನಾನ್ ಅಡ್ಜಸೆಂಟ್ ತೊಗೋಬೇಕಾಗುತ್ತೆ. ನಾನ್ ಅಡ್ಜಸೆಂಟ್ ಇರೋದು ಯಾವುದು ನಮಗೆ? ಎಸ್. ಸೊ QS ಈಸ್ ಅ ಡಯಾಗನಲ್. ಸಿ PR ಈಸ್ ಅ ಒನ್ ಡಯಾಗನಲ್ ಆ್ಯಂಡ್ QS ಈಸ್ ಅ ಅನದರ್ ಡಯಾಗನಲ್ ಆ್ಯಂಡ್ ದೀಸ್ ಟು ಡಯಾಗನಲ್ಸ್ ಆರ್ ಮೀಟಿಂಗ್ ಹಿಯರ್. ಸೊ ಲೆಟ್ ಅಸ್ ಕಂಟಿನ್ಯೂ ಅವರ್ ಕ್ವೆಶನ್. ಡ್ರಾ ಇಟ್ಸ್ ಡಯಾಗನಲ್ಸ್ ಡ್ರಾ ಮಾಡಿದ್ದೀವಿ. ನೇಮ್ ದೆಮ್ ಅಂದರೆ ಯಾವ್ದು ಡಯಾಗನಲ್ಸ್ ಅಂತ ನೇಮ್ ಮಾಡಿದ್ರಿ ಅಂತ ಹೇಳಿದ್ದಾರೆ. ಸೊ ವಿಚ್ ಆರ್ ದೋಸ್ ಡಯಾಗನಲ್ಸ್? PR ಆ್ಯಂಡ್ QS ಆರ್ ಡಯಾಗನಲ್ಸ್ ಆಫ್ quadrilateral PQRS. So this is a naming for diagonals. Let us continue our question. Is the meeting point of the diagonals is in the interior or exterior of the quadrilateral? ಈ diagonals, two diagonals are meeting. Is meeting point ಅಂತ ಹೇಳ್ತಿದ್ದಾರೆ. ಆ ಎರಡೂ ಡಯಾಗನಲ್ಸ್ ಮೀಟ್ ಆಗ್ತಾ ಇದೆಯಲ್ಲ, ಮೀಟಿಂಗ್ ಪಾಯಿಂಟ್ ಆಫ್ ದ ಡಯಾಗನಲ್ಸ್ ಇನ್ ದ ಇಂಟೀರಿಯರ್. ಇಂಟೀರಿಯರ್ ಅಂದರೆ ಏನು? ಇನ್ಸೈಡ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ ಆರ್ ಎಕ್ಸ್ಟೀರಿಯರ್. ಆ ಮೀಟಿಂಗ್ ಪಾಯಿಂಟ್ ನಮಗೆ ಇನ್ಸೈಡ್ ಇದೆನೋ ಔಟ್ಸೈಡ್ ಇದೆನೋ? ನಮಗೆ ಮೀಟಿಂಗ್ ಪಾಯಿಂಟ್ ಇನ್ಸೈಡ್ ಇದೆ, ಅಂದರೆ ಇಂಟೀರಿಯರ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಪುಟ್ ಇಟ್ ಇನ್ ವರ್ಡ್ಸ್. PR and QS are diagonals of quadrilateral of PQRS. Let us continue here only. And these two diagonals are meeting where? Meeting in the interior. Interior means inside. Interior of the quadrilateral. ಕ್ವಾಡ್ ಅಂದರೆ 4 ನೆನ್ಪಿಟ್ಕೊಡ್ರಿ. 4 ಸೈಡ್ಸ್ ಇದ್ರೆ ನಮಗೆ ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಆನ್ಸರ್ ಫಾರ್ ಫಸ್ಟ್ ಕ್ವೆಶನ್. ಇಸ್ ಇಟ್ ಕ್ಲಿಯರ್? ಸೊ ಇಫ್ ಯು ಆರ್ ಕ್ಲಿಯರ್, ಲೆಟ್ ಅಸ್ ಸ್ಟಾರ್ಟ್ ಸೆಕೆಂಡ್ ಕ್ವೆಶನ್. ಡ್ರಾ ಎ ರಫ್ ಸ್ಕೆಚ್ ಆಫ್ ದ ಕ್ವಾಡ್ರಿಲ್ಯಾಟರಲ್ KLMN. ಸ್ಟೇಟ್ 2 pairs of opposite sides ಅಂತ ಹೇಳಿದ್ದಾರೆ. ಡ್ರಾ ಎ ರಫ್ ಸ್ಕೆಚ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಈಗ ಹೆಂಗೆ ನಾವು PQRS ಅಂತ ನೇಮ್ ಮಾಡಿದ್ವೋ ಒಂದು ಕ್ವಾಡ್ರಿಲ್ಯಾಟ್ರಲ್ನ ಬರೆದು, ಅದೇ ಥರನೇ ರಫ್ ಸ್ಕೆಚ್ ಆಫ್ ಕ್ವಾಡ್ರಿಲ್ಯಾಟ್ರಲ್ KLMN ಬರೀಬೇಕು. 2 pairs of opposite sides, pairs of opposite angles, pairs of adjacent sides and 2 pairs of adjacent angles. ನಾವು ಹೆಂಗೆ ಎಕ್ಸಾಂಪಲಲ್ಲಿ ಸಾಲ್ವ್ ಮಾಡಿದ್ವಲ್ಲ ಅದೇ ಥರನೇ ಇಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ದಟ್ ಈಸ್ ದ ಸೆಕೆಂಡ್ ಕ್ವೆಶನ್.
Draw a rough sketch of quadrilateral KLMN. ಸೊ ಹೀಗೆ ಬರಿಬೇಕು ಅಂತೇನಿಲ್ಲ, 4 sides ಇರುವಂಥ ಕ್ವಾಡ್ರಿಲ್ಯಾಟ್ರಲ್ ಯಾವ ಥರನಾದರೂ ಬರಿಬೋದು. KLMN. This is a naming for quadrilateral. So let us take questions one by one. Two pairs of opposite sides. See, KL ಗೆ ಆಪೋಸಿಟ್ ಇರುವಂಥ ಸೈಡ್ಸ್ ನಮಗೆ MN. ದಿಸ್ ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್. ಆ್ಯಂಡ್ ಫಾರ್ ML KN is an opposite side. I'll repeat, KL ಗೆ NM or MN, you can take in any way. KL, MN or opposite sides. ML and KN or opposite sides. KL, comma, MN, this is a one pair of opposite side, and ML and NK. NK or two pair of opposite sides. This is the answer for A question. And let us take B question now. Two pairs of opposite angles. See here, for K, M is opposite, isn't it? For K, M is opposite. For L, N is opposite. These two pairs are opposite angles. Remember, ನಾವು Kಗೆ ಆ್ಯಂಗಲ್ ಬರೀತಿದ್ದೀವಿ ಅಂದರೆ Kನ ಸೆಂಟರಿಗೆ ತಗೋಬೇಕು. N, K, L, N, K, L, comma, L, M, N. This is one pair because K and M are opposite angles. And one more pair, K, L, M. L ಗೆ ಆಪೋಸಿಟ್ ನಮಗೆ N ಇದೆ. K, L, M and K, N, M or two pairs of opposite angles. Now see question, two pairs of adjacent sides. Two pairs of adjacent sides. Adjacent sides ಅಂದರೆ ನಮಗೆ ಸೇಮ್ ವರ್ಟೆಕ್ಸ್, ಕಾಮನ್ ವರ್ಟೆಕ್ಸ್ ಇರೋವಂಥ ಸೈಡ್ಸ್ KL and LM. ದಿಸ್ ಇಸ್ ಅ ಒನ್ ಪೇರ್. ಅಡ್ಜಸೆಂಟ್ ಅಂದರೆ ಪಕ್ಕ ಅಂತ ಹೇಳ್ತೀವಿ. KL and LM. ಎಲ್ಲಿ ಆ್ಯಂಗಲ್ ಸಿಂಬಲ್ ಯೂಸ್ ಮಾಡಬೇಕು, ಎಲ್ಲಿ ಲೈನ್ ಸೆಗ್ಮೆಂಟ್ ಸಿಂಬಲ್ ಬಾರ್ನ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. KL and LM. This is one pair. And KN and NM. Are two pairs of adjacent angles. Next, last question in this exercise, two pairs of adjacent angles.
ಅಡ್ಜಸೆಂಟ್ ಅಂದರೆ ನಮಗೆ ಒಂದೇ ಸೈಡಿನ ಎರಡು ಎಂಡ್ಸ್ ಇರುತ್ತಲ್ಲ ಅದನ್ನ ಅಡ್ಜಸೆಂಟ್ ಅಂತ ಕರಿತೀವಿ, ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ. ಸಿ ಇಫ್ ಯು ಟೇಕ್ ಕೆ, ಎಲ್ ಈಸ್ ಅ ಅಡ್ಜಸೆಂಟ್ ಆ್ಯಂಗಲ್. ಕೆ ಆ್ಯಂಡ್ ಎಲ್, ದಿಸ್ ಇಸ್ ಒನ್ ಪೇರ್ ಆಫ್ ಅಡ್ಜಸೆಂಟ್ ಆ್ಯಂಗಲ್, ಆ್ಯಂಡ್ ಎಮ್ ಆ್ಯಂಡ್ ಎನ್, ದಿಸ್ ಇಸ್ ಒನ್ ಪೇರ್ ಆಫ್ ಅಡ್ಜಸೆಂಟ್ ಆ್ಯಂಗಲ್. ಸೊ ಆ್ಯಂಗಲ್ ಕೆಗೆ ನಮಗೆ ಆ್ಯಂಗಲ್ ಎಲ್ ಅಡ್ಜಸೆಂಟ್ ಆಗುತ್ತೆ. ಸೊ ಆ್ಯಂಗಲ್ ಬರಿಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಕೆ ಬರಿತಿದ್ದೀವಿ ಅಂದರೆ ಕೆ ಸೆಂಟರಿಗೆ ತಗೋಬೇಕು. ಎನ್ ಕೆ ಎಲ್, ಕೆಗೆ ನಮಗೆ ಎಲ್ ಆ್ಯಂಗಲ್ ಅಡ್ಜಸೆಂಟ್ ಆಗುತ್ತೆ. ಕೆ ಎಲ್ ಎಮ್, ದಿಸ್ ಇಸ್ ಒನ್ ಪೇರ್, ಆ್ಯಂಡ್ ಎಮ್ ಎನ್, ಲೆಟ್ ಅಸ್ ಟೇಕ್ ಎಮ್ ಎನ್. ಇಫ್ ಯು ರೈಟ್ ಫಾರ್ ಎಮ್ ಎಲ್ ಎಮ್ ಎನ್, L, M, N and M, N, K. M, N, K or two pairs of adjacent sides. Sorry, two pairs of adjacent angles. See here, for C question, what are they are asking? Adjacent sides, and for D, this was adjacent angles. This is the answer for second question. Is it clear? So let us start our new topic, that is circle. You already learnt in your previous classes about circle. Then let us recall the definition of circle and let us improvise what you have learnt in your previous class. Here we will learn some more definitions and some more topics about circle. So what is circle? ಸರ್ಕಲ್ ಅಂದರೆ ನೀವು ತುಂಬ ಕಡೆ ಕೇಳಿರ್ತೀರಿ. ಸರ್ಕಲ್ ಅಂದರೆ ನಮಗೆ ಯೂಶ್ವಲಿ ರೌಂಡ್ ಶೇಪ್ ಇರುತ್ತೆ. ಆ ರೌಂಡ್ ಶೇಪ್ ಇರೋದಕ್ಕೆ ನಾವು ಒಂದು ಡೆಫಿನೇಷನ್ ಹೇಳ್ತೀವಿ. ಸರ್ಕಲ್ಗೆ ಫಿಕ್ಸ್ಡ್ ಪಾಯಿಂಟ್ ಅಂತ ಇರುತ್ತೆ, ಫಿಕ್ಸ್ಡ್ ಡಿಸ್ಟೆನ್ಸ್ ಅಂತ ಇರುತ್ತೆ. ಎಲ್ಲ ರೌಂಡ್ ಶೇಪು ಕೆಲವೊಂದು ಟೈಮ್ ನಮಗೆ ಸರ್ಕಲ್ ಥರ ಆಗಿರಲ್ಲ. ಸಿ, ಸರ್ಕಲ್ ಅಂದರೆ ಅದಕ್ಕೆ ಒಂದು ಸೆಂಟರ್ ಪಾಯಿಂಟ್ ಇರುತ್ತೆ. ಸರ್ಕಲ್ನ ಯಾವಾಗಲೂ ನಾವು ಕಂಪಾಸ್ನ ಯೂಸ್ ಮಾಡಿನೇ ಡ್ರಾ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಸೊ ಕಂಪಾಸ್ನ ಯೂಸ್ ಮಾಡಿ ಪೆನ್ಸಿಲ್ನ ಹಾಕ್ತೀರಿ, ಒಂದು ಶಾರ್ಪ್ ನಿಬ್ಬಿರುತ್ತಲ್ಲ ಅದನ್ನ ಸೆಂಟರ್ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಈ ಪಾಯಿಂಟಿಗೆ ಇಟ್ಕೊಳ್ತೀರಿ. ಇಲ್ಲಿ ನಾವು ಕನ್ಸ್ಟ್ರಕ್ಷನ್ನ ಕಲಿಯಲ್ಲ. ಕನ್ಸ್ಟ್ರಕ್ಷನ್ ಏನು ನೀವು ಮುಂದೆ ಸೆಕೆಂಡ್ ಸೆಮಿಸ್ಟರಲ್ಲಿ ಕಲಿತೀರ. ಈಗ ಜಸ್ಟ್ ಡೆಫಿನೇಷನ್ನ ಮಾತ್ರ, ಥಿಯರಿ ಟಾಪಿಕ್ನ ಮಾತ್ರ ಕಲಿತಾ ಹೋಗ್ತೀರ. ಸಿ, ಸೆಂಟರ್ ಇರುತ್ತೆ. ಆ ಸೆಂಟರಿಗೆ ಏನು ಮಾಡ್ತೀರಿ, ಒಂದು ಶಾರ್ಪ್ ನಿಬ್ಬಿರುತ್ತೆ ನಿಮ್ಮ ಕಂಪಾಸಲ್ಲಿ, ಅದನ್ನ ಇಟ್ಕೊಂಡು ಫಿಕ್ಸ್ಡ್ ಡಿಸ್ಟೆನ್ಸಲ್ಲಿ ತಗೊಂಡು ಡ್ರಾ ಮಾಡ್ತೀರ. ಇಸ್ ಇಟ್ ಇಟ್? ಸೊ ಈ ಫಿಕ್ಸ್ಡ್ ಪಾಯಿಂಟಿಂದ ಫಿಕ್ಸ್ಡ್ ಡಿಸ್ಟೆನ್ಸ್ ಇರುತ್ತೆ ಅಲ್ವಾ, ಇದನ್ನ ನಾವೇನಂತ ಕರಿತೀವಿ? ಸರ್ಕಲ್ ಅಂತ ಕರಿತೀವಿ. ಸೊ ಸರ್ಕಲ್ ಡೆಫಿನೇಷನ್ನ ಹೆಂಗೆ ಹೇಳ್ಬೋದು ಅಂದರೆ, ಎ ಸರ್ಕಲ್ ಈಸ್ ಎ ಕ್ಲೋಸ್ಡ್ ಫಿಗರ್. ಎ ಸರ್ಕಲ್ ಈಸ್ ಎ ಕ್ಲೋಸ್ಡ್ ಫಿಗರ್ ಮೂವಿಂಗ್ ಅಟ್ ಎ ಫಿಕ್ಸ್ಡ್ ಡಿಸ್ಟೆನ್ಸ್. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಫಿಕ್ಸ್ಡ್ ಡಿಸ್ಟೆನ್ಸಲ್ಲಿ ಎಲ್ಲೂ ಚೇಂಜ್ ಆಗೋಲ್ಲ. ಡಿಸ್ಟೆನ್ಸ್ ಮೂವಿಂಗ್ ಫ್ರಮ್ ಎ ಫಿಕ್ಸ್ಡ್ ಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್. ಒಂದು ಫಿಕ್ಸ್ಡ್ ಪಾಯಿಂಟಿಂದ ಫಿಕ್ಸ್ಡ್ ಡಿಸ್ಟೆನ್ಸಲ್ಲಿ ಮೂವ್ ಆಗುತ್ತೆ. ತುಂಬ ಇಂಪಾರ್ಟೆಂಟು. ಫಿಕ್ಸ್ಡ್ ಪಾಯಿಂಟ್ ಇರಬೇಕು, ಫಿಕ್ಸ್ಡ್ ಡಿಸ್ಟೆನ್ಸ್ ಇರಬೇಕು. ಅದನ್ನ ನಾವೇನಂತ ಹೇಳ್ತೀವಿ? ಸರ್ಕಲ್ ಅಂತ ಹೇಳ್ತೀವಿ. ಐಲ್ ರೈಟ್ ದ ಡೆಫಿನೇಷನ್ ನಾವು. ಸರ್ಕಲ್ ಈಸ್ ಎ ಕ್ಲೋಸ್ಡ್ ಫಿಗರ್. ಅದು ತುಂಬ ಇಂಪಾರ್ಟೆಂಟ್. ಸರ್ಕಲಲ್ಲಿ ಎಲ್ಲಾದರೂ ಓಪನ್ ಆಯಿತು ಅಂದರೆ ನಾವು ಅದನ್ನ ಕರ್ವ್ ಅಂತ ಕರಿತೇವೆ. ಇಸ್ಂಟ್ ಇಟ್? ಸೊ ಸರ್ಕಲ್ ಅಂದರೆ ಕ್ಲೋಸ್ಡ್ ಫಿಗರ್ ಆಗಿರಬೇಕು. ಎ ಸರ್ಕಲ್ ಈಸ್ ಎ ಕ್ಲೋಸ್ಡ್ ಫಿಗರ್ ಮೂವಿಂಗ್. ಹೆಂಗೆ ಮೂವ್ ಆಗುತ್ತೆ? ಮೂವಿಂಗ್ at the fixed distance. Moving at the fixed distance. ಆ ಫಿಕ್ಸ್ಡ್ ಡಿಸ್ಟೆನ್ಸ್ ಏನಂತ ಹೇಳ್ತೀವಿ ನೋಡೋಣ. ಮೂವಿಂಗ್ at the fixed distance. ಎಲ್ಲಿಂದ ಮೂವ್ ಆಗುತ್ತೆ? ಫ್ರಮ್
fixed point. This is the definition of circle. Circle is a closed figure moving at the fixed distance from a fixed point. ಫಿಕ್ಸ್ಡ್ ಪಾಯಿಂಟಿಂದ ಫಿಕ್ಸ್ಡ್ ಡಿಸ್ಟೆನ್ಸಲ್ಲಿ ಮೂವ್ ಆಗೋದನ್ನ ನಾವೇನಂತ ಹೇಳ್ತೀವಿ, ಸರ್ಕಲ್ ಅಂತ ಹೇಳ್ತೀವಿ. ಫಿಕ್ಸ್ಡ್ ಪಾಯಿಂಟ್ ಈಸ್ ಕಾಲ್ಡ್, ಅಂದರೆ ಈ ಫಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಪಾಯಿಂಟ್ನ ಏನಂತ ಹೇಳ್ತೀವಿ, ಫಿಕ್ಸ್ಡ್ ಪಾಯಿಂಟ್ ಈಸ್ ಕಾಲ್ಡ್ center of a circle and fixed distance. ಇಲ್ಲಿಂದ ಈ ಫಿಕ್ಸ್ಡ್ ಡಿಸ್ಟೆನ್ಸ್ನ ಏನಂತ ಕರಿತೀವಿ, ಫಿಕ್ಸ್ಡ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ರೇಡಿಯಸ್. This is a basic thing about circle. Remember what is the definition of circle and what is fixed distance. Fixed distance na navenanta kariತೀವಿ, ಡಿಸ್ಟೆನ್ಸ್ನ ನಾವು ರೇಡಿಯಸ್ ಅಂತ ಕರಿತೀವಿ, ಫಿಕ್ಸ್ಡ್ ಪಾಯಿಂಟ್ನ ನಾವೇನಂತ ಕರಿತೀವಿ, ಸೆಂಟರ್ ಅಂತ ಕರಿತೀವಿ. Remember these definitions. Let us discuss few more important definitions of circles in the next class. So, thank you students. We will continue in our next class.